ವಿವಾ ನ್ಯೂಸ್ಗೆ ಸ್ವಾಗತ. ನಾನು ಮೀನಾಕ್ಷಿ ರಾಠೋಡ್. ಆಪರೇಷನ್ ಸಿಂಧೂರ ಕದನ ವಿರಾಮ ವಿಚಾರ. ಬಾಗಲಕೋಟೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಭಾರತ ಪಾಕ್ ನೆಹರು ಕಾಲದಿಂದ ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿ ಇದ್ದಾಗಲೂ ಯುದ್ಧ ನಡೆದಿದೆ. ಕಾರ್ಗಿಲ್ ಯುದ್ಧ ಆಯಿತು, ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ನನ್ನ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಪದೇ ಪದೇ ಚೇಷ್ಟೆ ಮಾಡುತ್ತಲೇ ಇರುತ್ತದೆ. ಬಹುತೇಕ ಎಲ್ಲ ಭಯೋತ್ಪಾದಕರಿಗೆ ಪುಲ್ವಾಮಾ, ಪೆಹಲ್ಗಾಮ್, ಅಕ್ಷರ್ಧಾಮ್, ತಾಜ್ ಹೋಟೆಲ್ ದಾಳಿ ಸೇರಿದಂತೆ 10 ಇನ್ಸಿಡೆಂಟ್ಗಳಿವೆ. ಎಲ್ಲದಕ್ಕೂ ಪಾಕಿಸ್ತಾನ ಕುಮ್ಮಕ್ಕು ಕೊಟ್ಟಿದೆ. ಪಾಕಿಸ್ತಾನದ ರಾಜಕಾರಣಿಗಳು ಸೇನೆ ಕೂಡ ಕೊಟ್ಟಿದೆ. ಇದು ಮೊನ್ನೆ ಪ್ರಾರಂಭ ಆಗಿತ್ತಲ್ವಾ, ಚೆನ್ನಾಗಿ ಅವರಿಗೆ ಬುದ್ಧಿ ಕಲಿಸಬೇಕಿತ್ತು. ಇನ್ನೊಂದು ಸಾರಿ ನಮ್ಮ ತಂಟೆಗೆ ಬಾರದ ಹಾಗೆ ಮಾಡಬೇಕಿತ್ತು. ಈ ವಿಚಾರದಲ್ಲಿ ಎಲ್ಲರೂ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು. ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿದ್ದರು. ಇಂತಹ ವೇಳೆ ಪಾಕಿಸ್ತಾನ ಬಗ್ಗು ಪಡೆಯುವ ಕೆಲಸ ಮಾಡಬೇಕಿತ್ತು. ಇದು ನಮಗೆ ಮುಜುಗರ ಆಯಿತು ಎಂದು ರಾಮಲಿಂಗಾರೆಡ್ಡಿ ಪದೇ ಪದೇ ನಮ್ಮ ಕೈಗೆ ವೈರಿಗಳು ಸಿಗೋದಿಲ್ಲ, ಕೈಗೆ ಸಿಕ್ಕಿದಾಗ ಬಡಿಬೇಕು. ಮೊನ್ನೆ ಸಿಕ್ಕಿ ಹಾಕಿಕೊಂಡಿದ್ದರು. ಇನ್ನೊಂದು ಸಾರಿ ನಮ್ಮ ತಂಟೆಗೆ ಬಾರದ ಹಾಗೆ ಮಾಡಬೇಕಿತ್ತು. ಇಡೀ ದೇಶ ಅಷ್ಟೇ ಅಲ್ಲ, ಮುಸ್ಲಿಂ ರಾಷ್ಟ್ರದವರು ಭಾರತಕ್ಕೆ ಬೆಂಬಲವಾಗಿದ್ದರು. ಟ್ರಂಪ್ ಮಧ್ಯಸ್ಥಿಕೆ ಅನವಶ್ಯಕವಾಗಿತ್ತು. ಸಿಮ್ಲಾ ಪ್ರಕರಣ ವೇಳೆ ಯಾರು ಮಧ್ಯಸ್ಥಿಕೆ ಬೇಡ ಎಂದು ತೀರ್ಮಾನ ಆಗಿತ್ತು. ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕು, ಹೊಡೆದು ಸಾಯಿಸಬೇಕು. ನಾವು ಬುದ್ಧಿ ಕಲಿಸದಿದ್ದರೆ ಹೊಸ ಉಗ್ರರನ್ನು ಹುಟ್ಟಿ ಹಾಕಿ ಗಲಾಟೆ ಮಾಡಿಸ್ತಾರೆ. ಆದ್ದರಿಂದ ಅವರ ಬೆನ್ನು ಮೂಳೆ ಮುರಿದು ಹಾಕಬೇಕಿತ್ತು. ನಮ್ಮ ಸೈನ್ಯ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಆದರೆ ಟ್ರಂಪ್ ಬಂದಿರೋದರಿಂದ ಹಿನ್ನಡೆಯಾಯಿತು. ನಾನು ಕೂಡ ಮುಜರಾಯಿ ಇಲಾಖೆಯಿಂದ ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಎಂದು ವಿಶೇಷ ಪೂಜೆ ಮಾಡಿಸಿದ್ದೆ ಎಂದು ಹೇಳಿದರು. ವರದಿಗಾರರು ಹುಲಗಪ್ಪ ಎಂ ಹವಾಲ್ದಾರ್, ವಿವಾ ನ್ಯೂಸ್ ಕನ್ನಡ. ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ vnews.co.in. ಧನ್ಯವಾದ. ಈಗೆಲ್ಲ ಓಕೆ ಸರ್, ಎಲ್ಲ ಹೊಸ ಕಟ್ಟಡ ಆಯ್ತು. ಈಗ ಏಜೆಂಟ್ ಹಾವಳಿ ಸರ್ ಆನ್ಲೈನ್ ಬಹುತೇಕ 34 ಆನ್ಲೈನ್ ಸರ್ವಿಸಸ್ ಇದೆ. ಜನ ಯಾರು ಕೂಡ ಬರಬೇಕಾಗಿಲ್ಲ. ಆದರೂ ದೂರ ಬಿಡಿಲ್ಲ. ಸೇವೆಗಳನ್ನ ಆನ್ಲೈನ್ ಮಾಡಿದ್ದೀವಿ. ಅವ್ರು ಯಾರು ಕೂಡ ಬರಬೇಕಾಗಿಲ್ಲ. ಇನ್ನೂ ಕೆಲವರು ಬರಬೇಕಾಗುತ್ತೆ. ಅದು ದೂರ ನನಗೂ ಕೂಡ ಬಂದಿದೆ. ಈ ಥರ ಏಜೆಂಟ್ಸ್ ಇಟ್ಕೊಂಡು ಕೆಲವು ಕಡೆ ಆಫೀಸಲ್ಲೇ ಇರ್ತಾರೆ ಅಂತ ಹೇಳಿದೆ. ಮೊನ್ನೆ ಕಮಿಷನರ್ಗೆ ಹೇಳಿ ಸರ್ಕ್ಯುಲರ್ ಕೊಟ್ಟು ಆ ಥರ ಯಾರಾದರೂ ಕಚೇರಿ ಒಳಗಡೆ ಆ ಥರ ಏಜೆಂಟ್ ಇಟ್ಕೊಂಡಿದ್ರೆ ಅಲ್ಲಿನ RTO ಅಥವಾ ARTO ಯಾರಿದ್ದಾರೋ ಅವರೇ ಜವಾಬ್ದಾರಿ ಅಂತ ಸರ್ಕಾರ ಕೊಡಿ ಬಂದಿದೆ. ಎಲ್ಲರ ಸಸ್ಯಕ್ಕಾಗಿ ಇಂಥ ಕಡೆ ಮಾಡ್ತಾ ಇದ್ದಾರೆ ಅಂತ ದೂರು ಕೊಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇನ್ನೊಂದು ಇಲ್ಲೇ ಬಾಗಲಕೋಟೆ ಇಲ್ಲಿ ಇರುವಂತ RTO ಕಚೇರಿಯಿಂದ ಕೆಲವೊಂದಿಷ್ಟು ಅಧಿಕಾರಿಗಳು ಹೊರಗಡೆ ರಸ್ತೆ ಮೇಲೆ ಗಾಡಿ ನಿಲ್ಲಿಸುವ ವಿಚಾರದಲ್ಲಿ ಅನ್ನೋನ್ ಪರ್ಸನ್ ಇಲಾಖೆಗೆ ಸಂಬಂಧಪಡದೆ ಇರುವಂತ ವ್ಯಕ್ತಿಗಳನ್ನ ಹೋಗಿ ವಸೂಲಿ ಮಾಡ್ತಾರೆ. ಇಲಾಖೆಗೆ ಸಂಬಂಧನೇ ಇಲ್ಲ. ಅವ್ರ ಮೂಲಕ ಡೀಲ್ ಮಾಡ್ಕೊಂಡು ವಸೂಲಿ ಮಾಡ್ಕೊಂಡು ದಂಧೆ ನಡೆಸ್ತಾ ಇದ್ದಾರೆ. ಆ ಥರ ಏನಾದ್ರು ಕಂಡು ಬಂದ್ರೆ ನೀವು ಸಂಬಂಧಪಟ್ಟ ಯಾರ ಅಧಿಕಾರಿ ಇದ್ದಾರೆ ಅವ್ರನ್ನ ಸಸ್ಪೆನ್ಷನ್ ಮಾಡೋದಕ್ಕೆ ಕಮಿಷನರ್ಗೆ ಕಳಿಸಿ. ನಾನು ಕಮಿಷನ್ಗೆ ಹೇಳಿ ಅವ್ರ ಮೇಲೆ ಆಕ್ಷನ್ ಆಯ್ತು. ಅವ್ರ ಹೆಸರು ಸಮೇತ ಕೊಡ್ತೀವಿ ಸರ್, ವಿಡಿಯೋನು ಕೊಡ್ತೀವಿ ಸರ್. ಬೆಳಿಗ್ಗೆ 1 ಲಕ್ಷದಷ್ಟು ವಸೂಲಿ ಒಟ್ಟ ಸರ್. ಈಗ ಆನ್ಲೈನ್ ಸೇವೆಗಳನ್ನು ಮಾಡಿದ್ರೆ ಉದ್ಯೋಗ ಜನ ಬರೋದು ಬೇಡ, ಕಚೇರಿಗಳಿಗೆ ಬರೋದು ಬೇಡ. ಅದನ್ನ ಹೆಚ್ಚು ಸದುಪಯೋಗ ಮಾಡ್ತಾರೆ. ಈಗ ಸ್ಪೆಸಿಫಿಕ್ ಆಗಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನೇರವಾಗಿ ನನಗೆ ಊರಲ್ಲಿ ತುಂಬ ಪೂಕರಿಗಳನ್ನ ಕರ್ಕೊಂಡೋಗಿ ಹಣ ವಸೂಲಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಂದ್ರೆ ಇಲಾಖೆ ಮಾನ ಮರ್ಯಾದೆ ಹರಾಜಾಗೋದು. ಆ ಥರ ಏನಾದ್ರು ಇದ್ರೆ ನನಗೆ ದೂರು ಕೊಡಿ. ಸಂಬಂಧಪಟ್ಟಂತ ಶಿಸ್ತು ಕ್ರಮ ಅಂದರೆ ಸಸ್ಪೆನ್ಷನ್ ಅಥವಾ ಇನ್ನೇನಾದ್ರು ಮಾಡೋದು. ಸರಿ ಈಗ ಭಾರತದ ಕನ್ನಡ ಗ್ರಾಮ ಆಯಿತು, ರಾಜಕೀಯವಾಗಿ ಇದು ಟರ್ನ್ ಆಗ್ತಾ ಇದೆ ಅಂತ. ಈಗ 1947ರಲ್ಲಿ ಪಾಕಿಸ್ತಾನ ಭಾರತ ಬಂದಿಯಾಗಿತ್ತು. ನೆಹರೂರವರಿದ್ದಾಗಲೇ ಚೈನಾ ಒಂದ್ಸರಿ ಯುದ್ಧ ಮಾಡಿದ್ರು. ಆಮೇಲೆ ಶಾಸ್ತ್ರಿಯವರಿದ್ದಾಗ ಪಾಕಿಸ್ತಾನದಲ್ಲಿ ಸ್ವಲ್ಪ ಯುದ್ಧ ಆಗಿತ್ತು. ಆಮೇಲೆ ಇಂದಿರಾ ಗಾಂಧಿಯವರು ಎರಡು ಭಾಗವಾಗಿ ಪಾಕಿಸ್ತಾನವನ್ನು ಮಾಡಿದ್ರು. ಆಮೇಲೆ ಕಾರ್ಗಿಲ್ ಯುದ್ಧ ಕೂಡ ಆಯಿತು ಪಾಕಿಸ್ತಾನದಿಂದ. ಮತ್ತು ಮೊನ್ನೆ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ್ರು. ನನ್ನ ಅಭಿಪ್ರಾಯದಲ್ಲಿ
ಪಾಕಿಸ್ತಾನ ಪದೇ 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 ಚೇಷ್ಟೆ ಮಾಡ್ತಾನೆ. ಆಮೇಲೆ ಬಹುತೇಕ ಎಲ್ಲ ಭಯೋತ್ಪಾದಕರಿಗೆ ಇದಾಗಿರ್ತಕ್ಕಂಥ ಘಟನೆಗಳು, ಪುಲ್ವಾಮಾ ಇರ್ಬೋದು, ಪಹಲ್ಗಾಮ್ ಇರ್ಬೋದು, ಅಥವಾ ಅಕ್ಷರಧಾಮ ದೇವಸ್ಥಾನ ಇರ್ಬೋದು, ಅಥವಾ ತಾಜ್ ಹೋಟೆಲ್ ಇರ್ಬೋದು, ಒಂದು 10 ಇನ್ಸಿಡೆಂಟ್ಸ್ ಇದೆ. ಎಲ್ಲ ಪಾಕಿಸ್ತಾನ ಅದಕ್ಕೆ ಕುಮ್ಮಕ್ಕು ಕೊಟ್ಟಿದೆ. ಪಾಕಿಸ್ತಾನದ ರಾಜಕಾರಣಿಗಳು ಕುಮ್ಮಕ್ಕು ಕೊಡ್ತಾರೆ, ಪಾಕಿಸ್ತಾನದ ಸೇನೆ ಕೂಡ ಕೊಟ್ಟಿದ್ದಾರೆ. ಇದು ಮೊನ್ನೆ ಪ್ರಾರಂಭ ಆಗಿತ್ತಲ್ವ, ಚೆನ್ನಾಗಿ ದುಡ್ಡಿ ಕಲ್ಪಿಸಬೇಕಾಗಿತ್ತು ಪಾಕಿಸ್ತಾನ. ಇನ್ನೊಂದ್ಸರಿ ನಮ್ಮ ತಂದೆ ಸೊಲ್ಲಾಗಿದೆ ಮಾಡಬೇಕಾಗಿತ್ತು ಅಂತ ನಮ್ಮ ಅಭಿಪ್ರಾಯ. ಸರ್ 4 ದಿನಕ್ಕೆ ಅದೇ ಈ ವಿಚಾರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷಗಳು ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಗಮನ ಕೊಟ್ಟಿದ್ರು. ಎಲ್ಲ ಒಟ್ಟಾಗಿ ಎಲ್ಲ ನಾವು ನಿಮ್ಮ ಜೊತೆಲಿ ಇದ್ದೀವಿ ಇದೆಲ್ಲ ಈಗ ಕೂಡ ಹೇಳಿದ್ವಿ. ಇಂಥ ಸಂದರ್ಭದಲ್ಲಿ ಬಗ್ಬಡಿ ಆಗ್ತಕ್ಕಂಥವನ್ನ ಮಾಡಬೇಕಾಗಿತ್ತು. ಟ್ರಂಪ್ ಅನಾವಶ್ಯಕವಾಗಿ ಮಧ್ಯೆ ಬಂದು ಇದು ನಮಗೆ ಒಂಥರ ಮುಜುಗರ ಆಯಿತು. ಎಲ್ಲ ಮೋದಿ ಅವರು ಇಲ್ಲೂ ಟ್ರಂಪ್ನವ್ರಿಗೆ ಶರಣಾಗಿಬಿಟ್ರ ಅಂತ ಇದನ್ನೆಲ್ಲ ನೋಡಿದ್ರೆ ಅದನ್ನು ನಾನು ಯಾಕೆ ಹೇಳಿ ಮಾಧ್ಯಮದವ್ರು ನೀವೇ ಆಗಿ ನಮ್ಮ ಮನೇಲಿ ನಾನು ನಿಮ್ಮ ಸಹಕಾರ ಮತ್ತು ನಿರೀಕ್ಷೆ ಇದು ಆಗಲಿಲ್ಲ ಅಂತ ಈಗ ಒಂದ್ ಕಡೆ ಪದೇ ಪದೇ ನಮಗೆ ಕೈ ಸಿಗೋದಿಲ್ಲ. ಯಾರು ಹೆಣ್ಣಿಗಳು ಸಿಕ್ಕಿದಾಗ ಬಡಿಬೇಕು ಅಲ್ವಾ? ಮೊನ್ನೆ ಸಿಗಾಕೊಂಡಿದ್ವಿ. ಇನ್ನೊಂದ್ಸರಿ ನಮ್ಮ ತಂಟೆಗೆ ಬರಬಾರ್ದು ಭಾರತ ತಂಟೆಗೆ. ಆ ರೀತಿ ಮಾಡಿದ್ವಿ. ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಸರಿ ದೇಶ ಕೇಂದ್ರ ಸರ್ಕಾರದ ಜೊತೆಲಿತ್ತು. ಬೇರೆ ದೇಶ ಎಲ್ಲ ಪಕ್ಷಗಳು ಜನ ಎಲ್ಲರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿಸ್ಬೇಕು ಅಂತಾನೆ ಎಲ್ಲರೂ ಮನಸ್ಸನ್ನು ಕೂಡ ಇವನ್ ಬೇರೆ ರಾಷ್ಟ್ರನು ಕೂಡ ಈ ಸರಿ ಎಲ್ಲ ಇವನ್ ಬೇರೆ ಬೇರೆ ರಾಷ್ಟ್ರಗಳಿಗೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಮುಸ್ಲಿಂ ರಾಷ್ಟ್ರಗಳು ಕೂಡ ನಮ್ಮ ಪಾಕಿಸ್ತಾನಿಗೆ ಯಾರು ಸಪೋರ್ಟ್ ಸರ್, ಇವಾಗ ಟ್ರಂಪ್ ಮಧ್ಯಸ್ಥಿಕೆ ಬೇಡ ಅಂತ ಹೇಳ್ತಾರೆ. ಅನಾವಶ್ಯಕ. ಆಮೇಲೆ ಹೇಳ್ತಾರೆ ಸಿಮ್ಲಾ ಇಲ್ಲ ಸಿಮ್ಲಾ ಒಪ್ಪಂದದಲ್ಲಿ ಮುಂದಕ್ಕೆ ಯಾವುದೇ ನಮ್ಮ ಮತ್ತು ಪಾಕಿಸ್ತಾನದ ವಿರುದ್ಧ ಏನಾದರೂ ಘಟನೆ ನಡೆದಾಗ ಮಧ್ಯವರ್ತಿ ಬೇಡ, ನಾವೇ ಮಾತಾಡಬೇಕು ಅಂತೇಳಿ ಸಿಮ್ಲಾದಲ್ಲಿ ತೀರ್ಮಾನ ಆಗಿತ್ತು ಅಲ್ವಾ? ಅನಾವಶ್ಯಕವಾಗಿ ಟ್ರಂಪ್ ಅದಕ್ಕೆ ಬೆಲೆ ಕೊಟ್ಟಿದ್ದು ತಪ್ಪು. ಮತ್ತೆ ಈ ಥರದ ಅವಕಾಶ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಅವಕಾಶ ಸಿಗುತ್ತೆ ಎಂದು ಗೊತ್ತಿಲ್ಲ. ಆಮೇಲೆ ಉಗ್ರಗಾಮಿಗಳನ್ನ ಈಗ ಮಠ ಹಾಕ್ಬೇಕು, ಅವನ್ನ ಹೊಡಿತಾ ಇರ್ತಾರೆ ಉಗ್ರಗಾಮಿಗಳು. ಮನೆ ಯಾರು ಗಲಾಟೆ ಮಾಡಿದ್ದಾರೆ, ಅವ್ರು ಯಾರು ಗಲಾಟೆ ಮಾಡಿದಾರೋ ಇನ್ನೂ ಅವರು ಬಸ್ಸಿದಾರೋ ಇನ್ನೂ ಗೊತ್ತಿಲ್ಲ. ಮತ್ತೆ ನಾವು ಬುದ್ಧಿ ಕಲಿಸಿದ್ರೆ ಏನು ಮಾಡ್ತಾರೆ ಗೊತ್ತಾ ಪಾಕಿಸ್ತಾನದವರು? ಮತ್ತೆ ಇನ್ನು ಹೊಸಬರೆಲ್ಲ ಹುಟ್ಟಾಕಿ ಗಲಾಟೆಗಳು ಮಾಡಿಸ್ತಾ ಇರ್ತಾರೆ. ಬೆನ್ನು ಮೊಳೆ ಮುರಿದಾಕಬೇಕಾಗಿತ್ತು. ಈ ಕದನ ವಿರಾಮದ ಬೆನ್ನಲ್ಲೇ 3 ಮಂದಿ ಟೆರರಿಸ್ಟ್ ಮತ್ತೆ ಹತರಾದ್ರು ಸರ್. ಅವರು ಇವತ್ತು ಭಯಾನಕ ಇದನ್ನ ಸೃಷ್ಟಿ ಮಾಡೋರೇ ಇದ್ರು. ನಾನು ಹೇಳಿದಾಗ ಇದು ಹಿಂದೆ ಇರ್ತಕ್ಕಂಥದ್ದು ಪಾಕಿಸ್ತಾನ ಎಲ್ಲರಿಗೂ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಅವಕಾಶ ಇತ್ತು. ಸ್ವಲ್ಪಗಳಲ್ಲಿ ನಾವು ಈ ಟ್ರಂಪ್ ಬಂದಿದ್ದರಿಂದ ಸ್ವಲ್ಪ ಹಿನ್ನಡೆ ಆಯಿತು. ಆದರೂ ನಮ್ಮ ಸೈನ್ಯ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನಮ್ಮ ಸೈನ್ಯ ನಾನು ಕೂಡ ನಮ್ಮ ಉಗ್ರ ಇಲಾಖೆ ವತಿಯಿಂದ ನಮ್ಮ ಸೈನ್ಯಕ್ಕೆ ಒಳ್ಳೇದಾಗಲಿ ಮತ್ತು ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ. ನಾವು ನಮಗೋಸ್ಕರ ರಾತ್ರಿ ಹಗಲು ದೇಶವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ವಿಶೇಷ ಪೂಜೆ ಮಾಡಿಸಿದ್ವಿ ರಾಜ್ಯಾದ್ಯಂತ ಎರ್ನಾಕುಲಂ. ಅದೇ ಅದಾದ್ಬಿಟ್ಟು ಬರ್ಬೇಕಾಗಿತ್ತು ನೀವು. ನಾನು ನಿಮಗೆ ಫೋನ್ ಮಾಡ್ತೀನಿ ರೀ, ಫೋನ್ ಮಾಡ್ತೀನಿ. ಆ ಎಲ್ಲ ರಸ್ತೆ ಮಾತ್ರ ಆಗಲೇಬೇಕು ನನಗೆ. ನೀವು ನಿಮ್ಮ ಜವಾಬ್ದಾರಿ ಮಾಡಿಕೊಡಿ. ನಾನು ನಮ್ಮ ಬರ್ತಾರೆ, ನಮ್ಮ ಅಡಿಷನಲ್ ಕಮಿಷನರ್ ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ. ಓಕೆ ಓಕೆ ರೈಟ್ ಓಕೆ. ನೋಡಪ್ಪ ನೀವು ಇದೇ ಮೀಟ್ ಮಾಡಿ ರಸ್ತೆ ಕಿಲೋಮೀಟರ್